ಪ್ರಿಯ ಸಹೋದರ ಸಹೋದರಿಯರೇ, ಇಂದು ನಾನು ನಿಮಗೆ ಒಂದು ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಆತನ ಹೆಸರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತು. ಆತನ ಇನ್ನೊಂದು ಹೆಸರು ಇಮ್ಮಾನುವೇಲು. ಆತನು ಸಾಮಾನ್ಯ ವ್ಯಕ್ತಿಯಲ್ಲ, ಆತನ ಅದ್ಭುತಗಳ ದೇವರು. ಭೂಮಿ ಆಕಾಶವನ್ನು ತನ್ನ ಬಾಯಿಯ ಮೂಲಕ ಸೃಷ್ಟಿಸಿದನು, ಉಂಟು ಮಾಡಿದನು ಎಂದು ವಾಕ್ಯ ಹೇಳುತ್ತೆ ಆದಿಕಾಂಡದಲ್ಲಿ. ಅಂದರೆ ಅನೇಕ ದೂತರು ಆತನಿಗೆ ಸ್ತುತಿಪದಗಳನ್ನು ಹೇಳುತ್ತಾ ಆತನ ಅಲ್ಲಿ ವಾಸಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನೀವು ಯೋಚಿಸಿರಿ, ಯೇಸುವಿನ ಅದ್ಭುತ ಕಾರ್ಯಗಳು ಎಷ್ಟು ಬಲವುಳ್ಳವಾಗಿವೆ ಅಂತ. ಕುಷ್ಠರೋಗಿಗಳು ಸಮಾಜದಿಂದ ತಳ್ಳಲ್ಪಟ್ಟರು, ಆದರೆ ಯೇಸು ಕ್ರಿಸ್ತನು ಅವರನ್ನು ಮುಟ್ಟಿದನು, ಅವರು ಶುದ್ಧರಾದರು. ಸ್ವಾಮಿ, ನಿಮಗೆ ಮನಸ್ಸಿದ್ದರೆ ನನ್ನನ್ನು ಮುಟ್ಟಿರಿ, ನನಗೆ ಮನಸ್ಸಿದ್ದರೆ ನನ್ನನ್ನು ಗುಣಪಡಿಸಿ ಎಂದು ಒಬ್ಬ ಕುಷ್ಠರೋಗಿ ಕಾಲು ಕೆಳಗಡೆ ಬಿದ್ದು ನಮಸ್ಕರಿಸುವಾಗ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂದು ಹೇಳಿದರು. ಆ ಕ್ಷಣದಲ್ಲಿ ಆ ರೋಗಿ ಗುಣ ಹೊಂದಿದನು ಎಂದು ವಾಕ್ಯ ಹೇಳುತ್ತೆ. ಒಂದು ದಿನ ಒಬ್ಬ ಮನುಷ್ಯ ಸತ್ತು 4 ದಿನ ಆಯಿತು. ಅವನ ಹೆಸರೇ ಲಾಜರನು. ಅವರ ಅಕ್ಕಂದಿರೆಲ್ಲ ಹೇಳ್ತಾರೆ, ಸ್ವಾಮಿ, ಆತನು ಸತ್ತು 4 ದಿನವಾಗಿ ಗಬ್ಬು ಹೊಡಿತಿದೆ, ನಾತು ಬರ್ತದಂತೆ. ಆದರೆ ಯೇಸು ಕ್ರಿಸ್ತನು ಬಂದಾಗ ಆತನು ಕೂಗಿದನು, ಲಾಜರನೇ, ಲಾಜರನೇ, ಹೊರಗೆ ಬಾ ಎಂದನು. ಆತನ ಮಾತಿನ ಮೂಲಕ ಲಾಜರನು ಎದ್ದು ಬಂದನು, ಸತ್ತವನನ್ನು ಜೀವಂತವಾಗಿ ಹೊರತಂದನು. ಆಮೇಲೆ ಆತನ ಹೆಸರು ಇಮ್ಮಾನುವೇಲ್, ನಮ್ಮ ಸಂಗಡ ಜೀವಿಸುವ ದೇವರಾಗಿದ್ದಾನೆ. ಸಹೋದರರೇ, ಗಾಳಿ ಜೋರಾಗಿ ಬೀಸುತ್ತಿತ್ತು. ಸಮುದ್ರವು ಕೋಪಗೊಂಡಾಗ ಶಿಷ್ಯರು ಭಯಪಟ್ಟರು. ಆದರೆ ಯೇಸು ಏನು ಮಾಡಿದನೆಂದರೆ ಶಾಂತವಾಗೆಂದು ಅಷ್ಟೇ ಹೇಳಿದನು. ಗಾಳಿ ನಿಂತಿತ್ತು, ಸಮುದ್ರವು ಶಾಂತವಾಯಿತಂತೆ. ಆತನ ಕೈ ಕೆಳಗಡೆ ಎಲ್ಲವೂ ಅಡಗಿದೆ. ಆತನಿಂದ ಆಗದ ಕಾರ್ಯಗಳು ಒಂದೂ ಇಲ್ಲ. ಹಸಿದ 50,000 ಜನರು, ಬರೀ ಗಂಡಸರು, 5 ರೊಟ್ಟಿ 2 ಮೀನಿನ ಮೂಲಕನೇ ಅವರಿಗೆ ಏನು ತೃಪ್ತಿಪಡಿಸಿದನಂತೆ. ಮಾನವರ ದೃಷ್ಟಿಯಲ್ಲಿ ಅದು ಸಾಲದು, ಆದರೆ ಯೇಸುವಿನ ಕೈಯಲ್ಲಿ ಅದು ಸಾಕಷ್ಟು ಹೆಚ್ಚಾಯಿತು. ತಿಂದು ಇನ್ನೂ 12 ಪುಟ್ಟಿಗಳನ್ನು ತುಂಬಿದರು ಅಂತ ಹೇಳುತ್ತೆ ವಾಕ್ಯ ಪ್ರಕಾರ. ಪ್ರಿಯರೇ, ದುರಾತ್ಮಗಳಿಂದ ಕಷ್ಟಪಟ್ಟವರು, ಬಂಧನದಲ್ಲಿ ಇಟ್ಟರಪಟ್ಟವರು ಯೇಸು ಬಂದಾಗ ಸಂಪೂರ್ಣವಾಗಿ ಸ್ವತಂತ್ರರಾದರು. ನಮ್ಮ ಯೇಸು ಬಲವುಳ್ಳ ದೇವರಾಗಿದ್ದಾನೆ. ಯೇಸು ಮಾಡಿದ ಅದ್ಭುತ ಕಾರ್ಯಗಳು ಬರೀಬೇಕಂದ್ರೆ ಲೋಕವೇ ಸಾಕಾಗೋದಿಲ್ಲ ಅಂತ ಹೇಳುತ್ತೆ ಪುಸ್ತಕ. ಆತನು ಅನೇಕ ಕಾರ್ಯಗಳನ್ನು ಮಾಡಿದ್ದಾನೆ. ಆತನು ಇಂದು ನಮ್ಮ ಜೊತೆ ಜೀವಂತವಾಗಿದ್ದಾನೆ. ಆತನ ಶಕ್ತಿ ನಮ್ಮನ್ನು ನಡೆಸ್ತಾ ಇದೆ. ನಮ್ಮ ಜೀವನದಲ್ಲಿ ಯಾಕೆ ಇನ್ನು ಅದ್ಭುತಗಳಾಗಿಲ್ಲ ಅಂದರೆ ನಾವು ಆತನನ್ನು ಆರಿಸಿಕೊಂಡಿಲ್ಲ. ಆತನಿಗೆ ನಾವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತಾ ಇಲ್ಲ. ನಮ್ಮ ಸ್ವಂತ ಬುದ್ಧಿ, ನಮ್ಮ ಸ್ವಂತ ಆಲೋಚನೆಗಳು ನಮ್ಮನ್ನೇನು ಮಾಡುತ್ತದೆ, ನಡೆಸ್ತಾ ಇದೆ. ಆದರೆ ಆತನ ಮೂಲಕ ನಾವು ನಡೀತಾ ಇಲ್ಲ, ಆತನಿಗೆ ಒಪ್ಪಿಸ್ತಾ ಇಲ್ಲ. ನಾವು ಈ ದಿನ ಒಪ್ಪಿಸೋರಾಗೋಣ. ನಿಮ್ಮ ಸಮಸ್ಯೆ ಬದಲಾಗುತ್ತದೆ, ನಿಮ್ಮ ಜೀವನ ಬದಲಾಗುತ್ತದೆ. ನಿಮ್ಮ ಕಥೆಯು ಅದ್ಭುತವಾಗಬೇಕಂದ್ರೆ ಆತನೇ ಉನ್ನತನಾಗಿ ಆತನನ್ನು ನಿಲ್ಲಿಸಬೇಕು ನಾವು ಮುಂದುಗಡೆ. ಹಾಗೆ ಮಾಡೋಣ. ಯಾಕಂದರೆ ಆತನು ನಮ್ಮ ದೇವರಾಗಿದ್ದಾನೆ. ಆತನು ನಮ್ಮ ಒಳ್ಳೆ ತಂದೆಯಾಗಿದ್ದಾನೆ. ನಮ್ಮ ನಡೆಸುವ ದೇವರಾಗಿದ್ದಾನೆ. ನಮ್ಮನ್ನು ಕಾಯುವ ದೇವರಾಗಿದ್ದಾನೆ. ಯೇಸು ಕೂಡ ಜೀವಂತನು. ಆತನ ಶಕ್ತಿ ಕೂಡ ಕೆಲಸ ಮಾಡುತ್ತಿದ್ದೆ. ನಾವು ನಂಬಿದರೆ ನಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು ಸಂಭವಿಸಬಹುದು. ಆತನು ದಯವುಳ್ಳ ದೇವರಾಗಿದ್ದಾನೆ. ಆತನ ಕರುಣೆಯುಳ್ಳವನಾಗಿದ್ದಾನೆ. ಆತನು ಹೇಳುತ್ತಾನೆ, ನಾನು ನೀತಿವಂತರನ್ನು ಕರೆಯುವುದಕ್ಕೆ ಬರಲಿಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದಿದ್ದಾನೆ. ಕ್ಷೇಮದಿಂದಿರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮದಿಂದ ಇಲ್ಲದವನಿಗೆ ವೈದ್ಯನು ಬೇಕಾಗಿದ್ದಾನೆ. ಅದರಂತೆ ತಪ್ಪಿ ಹೋದವರನ್ನು ಆತನು ಕರೆಯುವುದಕ್ಕೆ ಬಂದಿದ್ದಾನೆ. ಆದರೂ ನಮಗಾಗಿ ಬಂದಿದ್ದಾನೆ.
ಆತನು ನಮಗಾಗಿ ತನ್ನ ಜೀವವನ್ನು ಕೊಟ್ಟಿದ್ದಾನೆ, ರಕ್ತವನ್ನು ಕೊಟ್ಟಿದ್ದಾನೆ. ನಿಮ್ಮ ದೇಹವು ನಿಮ್ಮ ಸೊತ್ತಲ್ಲ, ಅದು ನನ್ನ ಸೊತ್ತು, ನಾನು ರಕ್ತವನ್ನು ಕೊಟ್ಟು ಕೊಂಡುಕೊಂಡಿದ್ದೇನೆಂದು ವಾಕ್ಯ ಹೇಳುತ್ತೆ. ಪ್ರಿಯರೇ, ಇಂದು ನಾವು ಆತನನ್ನು ಆಧರಿಸಿಕೊಂಡಿರೋಣ, ಆತನನ್ನು ನಂಬೋಣ. ಆತನೇ ನಮಗೆ ಸರಿಯಾದ ಮಾರ್ಗವು ಜೀವವಾಗಿದ್ದಾನೆ. ಆಮೇನ್.